ದೇವರು ವರ ಕೊಟ್ಟರು ಪೂಜಾರಿ ಕೊಡ್ತಾ ಇಲ್ಲ. 2941 ಕೋಟಿ ವೆಚ್ಚದ ಕಾಮಗಾರಿಗೆ ಗ್ರಹಣ. ಗುತ್ತಿಗೆದಾರರ ವಿಳಂಬ, ಜನರಿಗೆ ಸಿಗ್ತಾ ಇಲ್ಲ ಜೀವ ಜಲ. ಇದು ಜಲಧಾರೆಗೆ ಗ್ರಹಣದ ಸುದ್ದಿ. ರಾಯಚೂರಿನಲ್ಲಿ ಜಲಧಾರೆ ಯೋಜನೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. 4 ವರ್ಷಗಳಾದರೂ ಕೂಡ ಮುಗಿದಿಲ್ಲ ಮಹತ್ವಾಕಾಂಕ್ಷಿ ಯೋಜನೆ. ಆಮೆಗತಿಯಲ್ಲಿ ಸಾಗ್ತಾ ಇದೆ. 2941 ಕೋಟಿ ವೆಚ್ಚದ ಯೋಜನೆ 4 ವರ್ಷ ಆಗಿದೆ. ಮಹತ್ವಾಕಾಂಕ್ಷಿ ಯೋಜನೆ, ಆದರೆ ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ. ಸುಮಾರು 860 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವಂತ ಒಂದು ಮಹತ್ವದ ಯೋಜನೆ ಇದು. ಲಿಂಗಸುಗೂರಿನ ಚಿತಾಪುರ ಗ್ರಾಮದಲ್ಲಿ ಕಾಮಗಾರಿ ನಡೀತಾ ಇದೆ. ಕೃಷ್ಣಾ ನದಿ ದಂಡೆಯ ಮೇಲೆ ಜಲಧಾರೆ ಯೋಜನೆ ನಡೀತಾ ಇದೆ. ಇಲ್ಲಿವರೆಗೆ ಕೇವಲ 70% ಕಾಮಗಾರಿ ಪೂರ್ಣ ಆಗಿದೆ. ಗುತ್ತಿಗೆದಾರರ ವಿಳಂಬ ನೀತಿಯಿಂದ ಕಾಮಗಾರಿ ಮುಗಿದಿಲ್ಲ ಅಂತ ಆರೋಪಗಳು ಕೇಳಿಬರ್ತಾ ಇದೆ. 2024ರ ಡಿಸೆಂಬರ್ ಹೊತ್ತಿಗೆ ಕಾಮಗಾರಿ ಕಂಪ್ಲೀಟ್ ಆಗಬೇಕಾಗಿತ್ತು, ಆದರೆ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ನಾರಾಯಣಪುರದ ಬಸವಸಾಗರ ಜಲಾಶಯದ ಹಿನ್ನೀರನ್ನ ಬಳಸಿಕೊಂಡು ಜಿಲ್ಲೆಯ ಜನರಿಗೆ ಶುದ್ಧ ಕುಡಿಯೋ ನೀರು ಪೂರೈಸುವಂತ ಕಾಮಗಾರಿ ಇದು. ಸುಮಾರು 2941 ಕೋಟಿ ವೆಚ್ಚದಲ್ಲಿ 860 ಹಳ್ಳಿಗಳಿಗೆ ಶುದ್ಧವಾದಂತ ಕುಡಿಯುವ ನೀರು ಪೂರೈಸುವಂತ ಒಂದು ಯೋಜನೆ ಇದು. ಕಳೆದ ವರ್ಷ ಡಿಸೆಂಬರ್ನಲ್ಲೇ ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು, ಯೋಜನೆ ಪೂರ್ಣ ಆಗಬೇಕಾಗಿತ್ತು ಜಲಧಾರೆ ಯೋಜನೆ. ಆದ್ರೆ ಗುತ್ತಿಗೆದಾರರ ವಿಳಂಬ ಧೋರಣೆಯಿಂದ ಆಮೆಗತಿಯಲ್ಲಿ ಸಾಗ್ತಾ ಇದೆ ಕಾಮಗಾರಿ. ಇನ್ನು ಈ ಬಗ್ಗೆ ಶಾಸಕರಾಗಿರುವಂತಹ ಹಂಪನಗೌಡ ಬಾದರ್ಲಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. 400-600 ಹಳ್ಳಿಗೆ ಶುದ್ಧವಾದ ಬಲ್ಕ್ ವಾಟರ್ ಸಪ್ಲೈ ಮಾಡ್ತಕ್ಕಂಥ ಒಂದು ಯೋಜನೆ ಅದು. 2021-22ರಲ್ಲಿ ಅಗ್ರಿಮೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿರೋದು. ನಾವು ಬ್ಯಾಕ್ ವಾಟರ್, ನಾರಾಯಣಪುರ ಬ್ಯಾಕ್ ವಾಟರ್ನಲ್ಲಿ ಪಂಪ್ ಹೌಸು, ಜಾಕ್ ವೆಲ್ಲು, ಆಮೇಲೆ WTP ಅವೆಲ್ಲ ಅಲ್ಲಿದ್ದಾವೆ. ಅಲ್ಲಿ ವಿಸಿಟ್ ಮಾಡಿದ್ವಿ. ಮತ್ತು ರೇಸಿಂಗ್ ಮ್ಯಾನ್ ಪೈಪ್ಗಳು ಹಳ್ಳಿಗಳು ಕೆಲವು ಅಲ್ಲಿ ವಿಸಿಟ್ ಮಾಡಿದ್ವಿ. ಆಮೇಲೆ ಮಾಸ್ಟರ್ ಬ್ಯಾಲೆನ್ಸಿಂಗ್ MBR ಅದನ್ನು ವಿಸಿಟ್ ಮಾಡಿದ್ವಿ. ZPR ವಿಸಿಟ್. 11 ಕಾಂಪೊನೆಂಟ್ ಅದೇ ಒಟ್ಟು ಟೋಟಲ್. ಆದರೆ 1400 ಹಳ್ಳಿಗೆ ಬಲ್ಕ್ ವಾಟರ್ ಸಪ್ಲೈ ಮಾಡ್ತಕ್ಕಂಥ ಯೋಜನೆ. ಅದರಲ್ಲಿ MBR ಅಂದರೆ ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವರ್. ನಾವು ದೊಡ್ಡ ದೊಡ್ಡ ಕೆರೆ ಮಾಡ್ತೀವಿ ಇಲ್ಲಿ, ಅವ್ರು ದೊಡ್ಡ ದೊಡ್ಡ ಟ್ಯಾಂಕ್ ಮಾಡ್ಯಾರ 20 ಲಕ್ಷ ಲೀಟರ್ದು. 22 ಅವರ್ಸ್ ಪಂಪಿಂಗ್ ಮಾಡಿ 21 ಲಕ್ಷ ಜನಸಂಖ್ಯೆ 2053 ಕ್ಯಾಲ್ಕುಲೇಷನ್ ಮಾಡ್ಯಾರ. ಎಂಟೈರ್ ಡಿಸ್ಟಿಕ್ 1406 ಹಳ್ಳಿ ಟೋಟಲ್ ಅದಿರೋದು. 700-300 ಮಾಡಿದ್ದಾರೆ ಆಲ್ರೆಡಿ. ಕೆಲಸಗಳು ಸಮರ್ಪಕವಾಗಿ ಸೈಮಲ್ಟೇನಿಯಸ್ ಆಗಿ 11 ಕಾಂಪೊನೆಂಟ್ಗಳು ಕೆಲಸ ಪ್ರಾರಂಭ ಮಾಡಿದರೆ ಅದು ಮುಗ್ಸಕ್ಕಾಗುತ್ತೆ. ಅದರ್ವೈಸ್ ಅದು ಮುಗ್ಸಕ್ಕಾಗಂಗಿಲ್ಲ. 11 ಕಾಂಪೊನೆಂಟ್ಗಳು ಅಂದ್ರೆ ಅದೇ ZPR, MBR, ರೇಸಿಂಗ್ ಮೇನು, ಆಮೇಲೆ ಫಿಲ್ಟರ್ ಮೀಡಿಯಾ, ಜಾಕ್ ವೆಲ್ಲು, ಪಂಪ್ ಹೌಸು ಸೈಮಲ್ಟೇನಿಯಸ್ ಆಗಿ ಬಾರ್ ಚಾರ್ಟ್ ಹಾಕಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಇನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಜಲಧಾರೆ ಯೋಜನೆಯ ಕಾಮಗಾರಿ ನಡೀತಿರುವಂತಹ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೇಸಿಗೆ ಬಂತು ಅಂದರೆ ಸಾಕು, ಬಿಸಿಲು ನಾಡು ರಾಯಚೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಬವಣೆಯನ್ನು ನೀಗಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಜಲಧಾರೆ ಎನ್ನುವಂತಹ ಯೋಜನೆಯ ಮೂಲಕ ರಾಯಚೂರು ಜಿಲ್ಲೆಯ 870 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯ ಕಾಮಗಾರಿಯನ್ನು ರಾಯಚೂರು ಜಿಲ್ಲೆಯ ಚಿತಾಪುರ, ಕೃಷ್ಣಾ ನದಿಯ ಪಕ್ಕದಲ್ಲಿಯೇ ಚಿತಾಪುರ ಎನ್ನುವಂತಹ ಗ್ರಾಮದ ಬಳಿ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಮಹತ್ವದ ಯೋಜನೆ ಜಲಧಾರೆ ಯೋಜನೆ. ಈ ಒಂದು ಯೋಜನೆಯ ಕಾಮಗಾರಿಯು ನಿಗದಿತ ಅವಧಿಯಲ್ಲಿ ಮಾಡದೆ ಇವತ್ತು ವಿಳಂಬ ಮಾಡಲಾಗ್ತಾ ಇದೆ ಅನ್ನೋಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಸುಮಾರು ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಇಲ್ಲಿ ನಿರ್ಮಾಣಗೊಳ್ತಿರ್ತಕ್ಕಂತಹ ಕಾಮಗಾರಿ ಇದಾಗಿರ್ತಕ್ಕಂಥದ್ದು. ಪಕ್ಕದಲ್ಲೇ ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿಯಿಂದ ನೀರನ್ನು ಬಳಕೆ ಮಾಡಿಕೊಂಡು ಈ ಒಂದು ಯೋಜನೆಯ ಮೂಲಕ ಇವತ್ತು ಸರಿಸುಮಾರು ರಾಯಚೂರು ಜಿಲ್ಲೆಯ ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಪಕ್ಕದಲ್ಲಿಯೇ ಕೃಷ್ಣಾ ನದಿಯನ್ನು ತೋರಿಸ್ತಾ ಇದ್ದೇನೆ. ಬಸವಸಾಗರ ಜಲಾಶಯ ಅಂತೇನು ಕರಿತೀವಿ ನಾವು, ಈ ಒಂದು ಬಸವಸಾಗರ ಜಲಾಶಯದ ಹಿನ್ನೀರಿನ ಪಕ್ಕದಲ್ಲಿಯೇ ಈ ಒಂದು ಕಾಮಗಾರಿ ನಡೀತಿರ್ತಕ್ಕಂಥದ್ದು. ಸರಿಸುಮಾರು 1 ವರ್ಷಗಳಿಗೂ ಅಧಿಕವಾಗಿ ಈ ಒಂದು ಕಾಮಗಾರಿ ಇವತ್ತಿಗೂ ಕೂಡ ನಡೀತಾ ಇದೆ. ನಿಗದಿತ ಡಿಸೆಂಬರ್ ಒಳಗಡೆ, ಇವತ್ತು 2024 ಡಿಸೆಂಬರ್ ಒಳಗಡೆ ಇದು ಏನಾದರೂ ಕಾಮಗಾರಿ ಕಂಪ್ಲೀಟ್ ಆಗಿ ಇವತ್ತು ನೀರನ್ನು ಒದಗಿಸಿದ್ರೆ ಇವತ್ತು ಸಂಪೂರ್ಣವಾಗಿ ರಾಯಚೂರು ತಾಲೂಕಿನ 155 ಗ್ರಾಮಗಳಿಗೆ, ದೇವದುರ್ಗ ತಾಲೂಕಿನ 177 ಗ್ರಾಮಗಳಿಗೆ, ಲಿಂಗಸುಗೂರು ತಾಲೂಕಿನ 189 ಗ್ರಾಮಗಳಿಗೆ ಮತ್ತು ಮಾನ್ವಿ 165 ಗ್ರಾಮಗಳಿಗೆ, ಸಿಂಧನೂರಿನ 174 ಗ್ರಾಮಗಳಿಗೆ
ಹೀಗೆ ಒಟ್ಟು 860 ಗ್ರಾಮಗಳು ಅಂದರೆ 1406 ಜನವಸತಿಗಳಿಗೆ ಇವತ್ತು ನೀರು ಇಷ್ಟೊತ್ತಿಗಾಗಲೇ ತಲುಪಬೇಕಾಗಿತ್ತು. ಆದರೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಟ್ಟು 16 ಲಕ್ಷ ಜನಸಂಖ್ಯೆಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸತಕ್ಕಂಥ ಈ ಯೋಜನೆ ಏನಿದೆ, ಈ ಒಂದು ಯೋಜನೆ ಸರಿಸುಮಾರು 2300 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರತಕ್ಕಂಥ ಯೋಜನೆ. ಹೀಗಾಗಿ ಇಂತಹ ಮಹತ್ವದ ಯೋಜನೆ ಅದ್ಯಾಕೋ ಗೊತ್ತಿಲ್ಲ ಆಮೆಗತಿಯಲ್ಲಿ ತನ್ನ ಕಾರ್ಯವನ್ನು ಸಾಗಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಆರೋಪಗಳಿಗೆ ಈಗಾಗಲೇ ಕಾರಣವಾಗಿರತಕ್ಕಂಥದ್ದು. ಜನರಿಗೆ ಕುಡಿಯುವ ನೀರು ಸಿಗುತ್ತಾ ಎನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಆದರೆ ಈ ಒಂದು ಸ್ಥಳದಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಕೇವಲ 70% ಕಾಮಗಾರಿ ಮಾತ್ರ ಇಲ್ಲಿ ಕಂಪ್ಲೀಟ್ ಆಗಿರತಕ್ಕಂಥದ್ದು. ಇನ್ನೂ 30% ಕಾಮಗಾರಿ ಇದೆ. ಇನ್ನು 1 ವರ್ಷ ಗತಿಸಿದರೂ ಕೂಡ ಈ ಒಂದು ಕಾಮಗಾರಿ ಸಂಪೂರ್ಣವಾಗತಕ್ಕಂಥ ಯಾವುದೇ ಭರವಸೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.